ಆಸ್ತಿಗಳ ಸಂರಕ್ಷಣೆ ಹಾಗೂ ವಕ್ಫ್ ಸುಧಾರಣೆಗಳ ಹೆಸರಿನಲ್ಲಿ ಇತ್ತೀಚೆಗೆ ನರೇಂದ್ರ ಮೋದಿ ನೇತೃತ್ವದ ಒಕ್ಕೂಟ ಸರ್ಕಾರ ವಕ್ಫ್ ಬಿಲ್ 2024 ತಂದಿರುವುದು ಅತ್ಯಂತ ಆತಂಕಕಾರಿ ವಿಷಯವಾಗಿದೆ ಎಂದು ಎನ್ಡಿಪಿಐ ಜಿಲ್ಲಾ ಉಪಾಧ್ಯಕ್ಷ ಇಮ್ರಾನ್ ಅರಹಳ್ಳಿ ಹೇಳಿದರು. ಪಟ್ಟಣದ ಉಪವಿಭಾಗಾಧಿಕಾರಿ ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಸ್ಲಿಂ ಸಮುದಾಯದ ಕ್ಷೇಮಾಭಿವೃದ್ಧಿಗೆ ಇರುವ ವಕ್ಫ್ ಆಸ್ತಿಯನ್ನು ಕಸಿದುಕೊಳ್ಳುವ ಹುನ್ನಾರ ಬಿಜೆಪಿ ಪಕ್ಷದ ಹಿಡನ್ ಅಜೆಂಡಾವಾಗಿರುತ್ತದೆ. ಹಾಲಿರುವ ವಕ್ಫ್ ಕಾಯ್ದೆಗೆ ಸರಿಸುಮಾರು 40 ತಿದ್ದುಪಡಿಗಳನ್ನು ಮಾಡುವ ಮೂಲಕ ಇಡೀ ವಕ್ಫ್ ಕಾಯ್ದೆಯನ್ನೇ ನಾಶಗೊಳಿಸಲು ಈ ವಕ್ಫ್ ಬಿಲ್ 2024 ತಂದಿರುವುದು ಎಂದು ಗಂಭೀರ ಆರೋಪ ಮಾಡಿದರು. ಕೇಂದ್ರ ಸರ್ಕಾರ ತರಲು ಹೊರಟಿರುವ ಕರಾಳ ಕಾಯ್ದೆ ಜಾತ್ಯತೀತ ಮೌಲ್ಯಗಳ ವಿರುದ್ಧವಾಗಿದೆ ಹಾಗೂ ತಾರತಮ್ಯಗಳೊಂದಿಗೆ ಕೂಡಿದೆ. ಆದುದರಿಂದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಿಲ್ ವಿರುದ್ಧ ತನ್ನ ವಿರೋಧ ವ್ಯಕ್ತಪಡಿಸುತ್ತದೆ ಎಂದರು. ವಕ್ಫ್ ಅಧಿಕಾರ ವ್ಯಾಪ್ತಿಯಿಂದ ಶತ್ರುಗಳ ಆಸ್ತಿ ಎದುರು ಪರಿಗಣಿಸಿ ಆಧರಿಸಿ ಆಸ್ತಿಗಳನ್ನು ವಕ್ಫ್ ನಿಯಂತ್ರಣದಿಂದ ಹೊರಗಿಡಲು ದೊಡ್ಡ ಪ್ರಮಾಣದ ಹಾನಿಯನ್ನು ಉಂಟುಮಾಡುತ್ತದೆ ಎಂದರು. ಅರ್ಷದ್ ಅರಹಳ್ಳಿ ಮಾತನಾಡಿ, ನ್ಯಾಯಾಲಯ ಮಂಡಳಿಯು ನ್ಯಾಯಾಂಗ ವ್ಯವಸ್ಥೆಯ ಸಂಸ್ಥೆಯಾಗಿದ್ದು ಸದರಿ ವಕ್ಫ್ ಬಿಲ್ಲು ಮಸೂದೆಯು ನ್ಯಾಯಾಂಗ ಮಂಡಳಿಯ ಅಧಿಕಾರವನ್ನು ಕಸಿದುಕೊಳ್ಳುತ್ತದೆ. ಇದು ಸಾಮಾನ್ಯ ಕಾನೂನು ನಿಯಮಕ್ಕೆ ವಿರೋಧವಾಗಿದೆ ಮತ್ತು ಕಾನೂನು ಉಲ್ಲಂಘನೆಯಾಗಿದೆ ಎಂದು ಹೇಳಿದರು. ಹಿಂದೂಗಳಲ್ಲದ ಬೌದ್ಧರು, ಜೈನರು ಮತ್ತು ಸಿಖ್ಖರು ಇವರಿಗೂ ಸಹ ದೇವಸ್ಥಾನದ ಆಡಳಿತದ ಸದಸ್ಯತ್ವವನ್ನು ನಿಷೇಧಿಸಿರುವುದರಿಂದ ಹಿಂದೂಗಳಿಗೆ ವಕ್ಫ್ ಮಂಡಳಿಯ ಸದಸ್ಯರಾಗಿ ಜವಾಬ್ದಾರಿ ನೀಡುವುದು ಸಂಪೂರ್ಣ ತಾರತಮ್ಯದಿಂದ ಕೂಡಿದೆ ಎಂದರು. ಭೂ ಪರಿವರ್ತನೆಗೆ ನೀಡಿರುವ 90 ದಿನಗಳ ಅವಧಿಯನ್ನು ವಕ್ಫ್ ಭೂಮಿಯ ಅಗತ್ಯ ದೃಷ್ಟಿಕೋನದಲ್ಲಿ ಹೇಳುವುದಾದರೆ ಇದು ತೀರಾ ಸಾಕಾಗದು. ನಾವು ಅರಿಕೆ ಮಾಡುವುದೇನೆಂದರೆ ವಕ್ಫ್ ಕಾನೂನಿನ ಉದ್ದೇಶವು ವಕ್ಫ್ ಭೂಮಿಯ ರಕ್ಷಣೆ ಎಂದಾಗಿದೆ. ಈ ದುರುದ್ದೇಶಿತ ಮಸೂದೆಯು ಮುಸ್ಲಿಮರನ್ನು 2ನೇ ದರ್ಜೆ ನಾಗರಿಕರನ್ನಾಗಿ ಮಾಡುವ ಸಾಲು ಸಾಲು ಕಾನೂನುಗಳ ಸಂದೇಶವನ್ನು ಸಾರುತ್ತಿದೆ. ಮುಸ್ಲಿಮರು ಕೆಳ ದರ್ಜೆಯವರು ಎಂದು ಬಿಂಬಿಸಿ ಅವರ ಮೇಲೆ ವಿವಿಧ ಅಸಮಾನ ಕಾನೂನುಗಳನ್ನು ಹೇರಲಾಗುತ್ತಿದೆ ಎಂದರು. ದೇಶದಲ್ಲಿರುವ ಎಲ್ಲ ಮುಸ್ಲಿಮರ ವಿರೋಧದ ನಡುವೆಯೂ ಕಾಯ್ದೆಯನ್ನು ತರಲು ಮುಂದಾದರೆ ನಮ್ಮ ಜೀವವನ್ನು ಅರ್ಪಣೆ ಮಾಡಲು ನಾವು ಸಿದ್ಧ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ತಾಲೂಕು ಅಧ್ಯಕ್ಷ ವಾಜಿದ್, ಮುಖಂಡರಾದ ಸಾದಿಕ್ ಮಂಜ್ರಾಬಾದ್, ಹೈದರ್, ಆನೆಮಹಲ್ ಇನ್ನಿತರರು ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ಒಂದು ನೀತಿ ಕೆಟ್ಟ ಒಂದು ಪ್ರಾಜೆಕ್ಟ್ ಅನ್ನು ನಮ್ಮ ಮುಂದೆ ಇಡ್ತಾರೆ, ಆವಾಗ ನಮಗೆ ಅರ್ಥ ಆಗುತ್ತೆ ಈಗ ನಮ್ಮ ಬುಡಕ್ಕೆ ಕಾಲಿಟ್ಟಿದ್ದಾರೆ ಅಂತ. ಎಲ್ಲಿಗಿಟ್ಟಿದ್ದಾರೆ? ಈಗ ನಮ್ಮ ಬುಡಕ್ಕೆ ಕಾಲಿಟ್ಟಿದ್ದಾರೆ ಅಂತ ಈಗ ನಮ್ಗೆ ಅರ್ಥ ಆಗ್ತಾ ಇದೆ. ನಾವು ಈಗ ಇದರ ಸಮಯದಲ್ಲಿ ಈ ಪ್ರತಿಭಟನೆಯ ಮುಖಾಂತರ ಆ ಕೇಂದ್ರ ಸರ್ಕಾರಕ್ಕೆ ಒಂದು ಉತ್ತರವನ್ನು ಹೇಳ್ತೀನಿ, ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಈ ಜಾಗ ಯಾರೋ ಅಪ್ಪಂದು ಅಲ್ಲ, ಯಾವ ಕೇಂದ್ರ ಸರ್ಕಾರ ನಮ್ಗೆ ಭಿಕ್ಷೆಯನ್ನು ಕೊಟ್ಟಿದ್ದಲ್ಲ, ಇದು ನಮ್ಮ ಪೂರ್ವಜರು ಅಲ್ಲಾಹನಿಗೆ ವಫ್ ಮಾಡಿರುವ ಆಸ್ತಿ. ಈ ಆಸ್ತಿಯಲ್ಲಿ ಒಂದು ಇಂಚು ಕೂಡ ಯಾರನ್ನೂ ಕಬಳಿಸಲಿಕ್ಕೆ ಬಿಡಲ್ಲ ಅಂತ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಪ್ರತಿಜ್ಞೆಯನ್ನು ಮಾಡುತ್ತೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇವಲ ಒಂದು ರಾಜಕೀಯ ಪಕ್ಷವಲ್ಲ, ಎಲ್ಲರ ಸಬಲೀಕರಣಕ್ಕೋಸ್ಕರ ಒಂದು ಕಾಲು ಇಟ್ಟ ಹೆಜ್ಜೆ ಇಟ್ಟ ಒಂದು ಪಕ್ಷವಾಗಿದೆ ಅಂತ ತಿಳ್ಕೊಳ್ಬೇಕಾಗುತ್ತೆ ಅಧಿಕಾರಿಗಳು. ದಲಿತರ ಮೇಲೆ ಶೋಷಣೆ ಆದಾಗ ಕೂಡ ಇದೇ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದೆ ನಿಲ್ಲುತ್ತೆ. ಯಾರು ಶೋಷಿತ ವರ್ಗವಿದ್ದಾರೆ, ಅದು ಮುಂದೆ ಯಾರು ಶೋಷಿತ ವರ್ಗ ಆಗ್ತಾರೆ ಅವರು ಮುಂದೆ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಲ್ಲುತ್ತೆ. ಈ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇರೋ ತನಕ ನಾವು ಈ ಪಾರ್ಟಿಯನ್ನು ಎಷ್ಟು ಮುಂದಕ್ಕೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ, ನೀವು ಇಲ್ಲಿ ಇವತ್ತು ಸಕಲೇಶಪುರದಲ್ಲಿ ನಮಗೆ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಪರ್ಮಿಷನ್ ನಾನು ಇವತ್ತು ತಿಳ್ಕೊಂಡೆ ಒಂದ್ ಮಾತು ಏನು, ಯಾವ ತರ ನಾಗ್ಪುರದಲ್ಲಿ ಒಂದು ಫರ್ಮಾನ್ ಹೊಡಿಸ್ತಾರೆ ಕೇಂದ್ರ ಸರ್ಕಾರಕ್ಕೆ, ನೀವು ಈ ತರ ಮಸೂದೆಗಳನ್ನು ತನ್ನಿ ಅಂತ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರಲ್ಲ, ಅದೇ ತರ ನಮ್ಮನ್ನೇ ನಾವು ಗಾಡ್ ಫಾದರ್ ಎಂದು ತಿಳ್ಕೊಂಡು ಸಕಲೇಶಪುರದಲ್ಲಿ ಕೆಲವು ಆಡಳಿತ ವರ್ಗದವರು ಇದಾರಲ್ಲ, ಆ ಆಡಳಿತ ವರ್ಗದವರ ತಡೆ ಆಗಿದೆ ಇವತ್ತು ನಮ್ಮ ಪ್ರೊಟೆಸ್ಟ್. ಅವರಿಗೂ ಕೂಡ ಯಾರು ತಮ್ಮನ್ನು ಗಾಡ್ ಫಾದರ್ ಎಂದು ನಿಂತ್ಕೊಂಡು ನೋಡ್ತಾ ಇದಾರಲ್ಲ, ಎಲ್ಲೋ ಕೂತ್ಕೊಂಡು ಅಲ್ಲಿಂದ ಫರ್ಮಾನ್ಗಳು ಜಾರಿ ಮಾಡ್ತಾರಲ್ಲ, ಅವರಿಗೂ ಕೂಡ ನಾನು ಒಂದು ಉತ್ತರ ಹೊರಲಿಕ್ಕೆ ಇಷ್ಟಪಡ್ತೇನೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನೀವು ನಮ್ಮನ್ನು ಯಾವ ತರ ತಿಳ್ಕೊಂಡಿದ್ದಾರೆ ಅಂದ್ರೆ, ಕೇವಲ ಒಂದು ಕುದುರೆಗೆ ಅದರ ಕಣ್ಣಿಗೆ ಏನು ಪರ್ದೆಯನ್ನು ಕಟ್ಟಿ ಸ್ಪರ್ಧೆಗೆ ಬಿಡ್ತಾರೆ ಆ ತರ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾರು ಲಗಾಮ್ ಹಾಕದೇ ಇರುವ ಕುದುರೆ, ಈ ಕುದುರೆ ಲಗಾಮ್ ಯಾವಾಗಲೂ ಯಾರಿಗೂ ಹಾಕ್ಲಿಕ್ಕಾಗಲ್ಲ, ಹಾಕಿದೆ ಅಲ್ಲಾಹನಿಗೆ ಮಾತ್ರ ಸಾಧ್ಯವಂತ ಈ ಒಂದು ಪ್ರತಿಭಟನೆ ಮುಖಾಂತರ ಹೇಳುತ್ತಾ ಇರುವಂತಹ ಒಂದು ಪಕ್ಷ ಇವತ್ತು ನಮ್ಮ ರಾಜ್ಯದಲ್ಲೂ ಅಧಿಕಾರ ಇದೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವರೆಲ್ಲಿ ಒಂದು ರಾಜಕೀಯ ಪಕ್ಷ ಕಟ್ಬಿಟ್ರೆ ನಮ್ಗೆ ವೋಟ್ ಬ್ಯಾಂಕ್ ಆಗಿ ಇರುವಂತಹ ಈ ಮುಸ್ಲಿಮರು ತಮ್ಮದೇ ರಾಜಕೀಯ ಪಕ್ಷ ಕಟ್ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೆ, ಬೇಡ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ನಮ್ಮ ಮುಂದೆ ಇಡಿ, ನಾವು ಅದನ್ನ ಸಾರ್ಟ್ ಔಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂತ ಟೈಮಲ್ಲಿ ನಮ್ಮ ಮುಖಂಡರುಗಳು ಈ ವಕ್ಫ್, ಈ ಮಸೀದಿ ಎಲ್ಲ, ಈ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಲ್ಲ, ಈ ನಮ್ಮ ಆಮೇಲೆ ಅದ್ರ ಜೊತೆಗೆ ನಮ್ಮ ಆಂತರಿಕ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಆಮೇಲೆ ಹೊರದೇಶಕ್ಕೆ ಮಕ್ಕಾಗೆ ನಾವು ಹಜ್
ಮಾಡಕ್ಕೆ ಸಾವಿರಾರು ಜನ ಹೋಗ್ತೀವಿ. ಅದೆಲ್ಲ ಇಶ್ಯೂಸ್ನ ಅದೆಲ್ಲ ಏನು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಹಾ ಸರಿ ನಿಮ್ಗೆ ಒಂದು ಬೋರ್ಡ್ ಮಾಡ್ಕೊಡ್ತೀವಿ, ಅದರಲ್ಲಿ ನಿಮ್ದೇ ಜಾತಿಯ ನಿಮ್ದೇ ಧರ್ಮದ ಎಲ್ಲಾ ಸದಸ್ಯರು ಇರ್ತಾರೆ, ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ನಿಮ್ಗೆ ಸೆಪರೇಟ್ ಆಗಿ ಅದ್ರಲ್ಲೇ ಒಂದು ಬೋರ್ಡ್ ಮಾಡ್ಕೊಡ್ತೀವಿ, ನೀವು ಅದನ್ನ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಇವ್ರೇನ್ ಮಾಡ್ತಾರೆ, ವಕ್ಫ್ ಬೋರ್ಡ್ ಅನ್ನು ಮಾಡ್ಕೊಡ್ತಾರೆ. ನಮ್ಮ ಆಂತರಿಕ ಸಮಸ್ಯೆಗಳನ್ನ ಏನು ನಿಭಾಯಿಸಬೇಕು ಇದಕ್ಕೆ ಮುಸ್ಲಿಂ ಪರ್ಸನಲ್ ಲಾ ಮಾಡ್ಕೊಡ್ತಾರೆ. ಆಮೇಲೆ ಈ ಹಜ್ಗೆ ಬರುವಂತವ್ರು ಅದಕ್ಕೆ ಏನ್ ಮಾಡ್ತಾರೆ, ಹಜ್ ಕಮಿಟಿ ಅಂತ ಮಾಡ್ಕೊಡ್ತಾರೆ. ನಮ್ಗೆ ಒಟ್ಟಲ್ಲಿ ಇವರು ರಾಜಕೀಯವಾಗಿ ಮೂಲೆ ಗುಂಪು ಮಾಡಬೇಕು, ಇದು ಮೇನ್ ಇಂಟೆನ್ಷನ್. ಅದೇ ನಾವು ರಾಜಕೀಯ ಪಕ್ಷ ಕೊಟ್ಕೊಂಡು ಮುಂದೆ ಬಂದಿದ್ರೆ ಇವತ್ತು ಇಲ್ಲಿ ರೋಡಲ್ಲಿ ಬಂದು ಅಧಿಕಾರಿಗಳ ಮುಂದೆ ಬಂದು ನಿಲ್ಲುವ ಪರಿಸ್ಥಿತಿ ನಮ್ಮ ಸಮುದಾಯಕ್ಕೆ ಬರ್ತೇವೆ. ಇದನ್ನ ನಾವು ಏನೇ ಮಾಡಿದ್ರು ಇವರು ಏನು ಮಾಡಕ್ಕಾಗಲ್ಲ, ಈ ಮುಸ್ಲಿಂ ಸಮುದಾಯ ಸತ್ತೋಗಿದೆ, ಇವ್ರು ಮಾತಾಡಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಕರಾಳ ಕಾನೂನು ಒಂದ್ರ ಹಿಂದೆ ಒಂದು ಕರಾಳ ಕಾನೂನನ್ನು ತಗೋಬರ್ತಾ ಇದ್ದಾರೆ. ಅದೇ ರೀತಿ ನೀವು ನೋಡ್ತಾ ಇರ್ಬೋದು, 2 ವರ್ಷ ಹಿಂದೆ ಒಂದು ರೈತ ವಿರೋಧಿ ಕಾನೂನನ್ನ ತಂದಿದ್ರು. ಇದೇ ಸರ್ಕಾರ, ಇದೇ ಮೋದಿ ಸರ್ಕಾರ ಇತ್ತು. ಇದೇ ಮೋದಿ ಸರ್ಕಾರ ಏನ್ ಮಾಡ್ತು, ರೈತ ವಿರೋಧಿ ಕಾನೂನನ್ನ ನಮ್ಮ ದೇಶದಲ್ಲಿ ತಂದಿತ್ತು. ಆ ರೈತರು ಏನ್ ಮಾಡಿದ್ರು, ತನ್ನ ಪ್ರಾಣಗಳನ್ನು ತ್ಯಾಗ ಮಾಡಿ 700 ಜನ ರೈತರು ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಆ ಕರಾಳ ಕಾನೂನನ್ನು ಹಿಂಪಡೆಯುವಂತೆ ಮಜಬೂರ್ ಮಾಡ್ಬಿಡ್ತು ಸರ್ಕಾರಕ್ಕೆ. ಮುಂದಿನ ದಿನಗಳಲ್ಲಿ ಈ ವಫ್ಕಿನ ಆಸ್ತಿ ಉಳಿಸಲಿಕ್ಕೆ ಬರೀ 700 ಅಲ್ಲ 7,000 ಕಾರ್ಯಕರ್ತರು ಶಹಾದತ್ಗೆ ತಯಾರು ಮಾಡಿರುವಂತಹ ಪಕ್ಷ ನಮ್ಮ